ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲೆಜೆಂಡರಿ ನಾಯಕಿ ರೇಖಾ ಅಂದರೆ ನೆನಪಿದೆಯಾ? ಅಂದಿನ ಕಾಲಮಾನಕ್ಕೆ ಗ್ಲೋರಿಯಸ್ ಅಂಡ್ ಗ್ಲಾಮರಸ್ ಹೀರೋಯಿನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅದರಲ್ಲೂ ಈ ನಾಯಕಿ ಮನೆ ಮಾತಾಗಿದ್ದು ಅಂದರೆ ಸಿಲ್ಸಿಲಾ ಚಿತ್ರದ ಮೂಲಕ. ಆ ಸಿನಿಮಾ ಬಾಲಿವುಡ್ನಲ್ಲಿ ಅದೆಷ್ಟು ಸೂಪರ್ ಹಿಟ್ ಆಯಿತು ಅಂದರೆ ರಾತ್ರೋರಾತ್ರಿ ಓರ್ವ ನಾಯಕಿ ಹಸಿ ಬಿಸಿ ದೃಶ್ಯಗಳಿಂದ ಬೇಡಿಕೆಯ ನಟಿ ಆಗ್ಬಿಟ್ರು. ಆ ಸಿನಿಮಾದ ಹೀರೋ ಬೇರೆ ಯಾರೂ ಅಲ್ಲ, ಅಮಿತಾಬ್ ಬಚ್ಚನ್. ಈ ಸಿನಿಮಾದಿಂದಲೇ ನಟನಟಿಯರಿಬ್ಬರು ತುಂಬಾನೇ ಹತ್ತಿರವಾಗ್ಬಿಟ್ರು. ಅದೆಷ್ಟು ಹತ್ತಿರವೆಂದರೆ ಸಿನಿಮಾ ಶೂಟಿಂಗ್ ಬಿಟ್ಟು ಪ್ರೈವೇಟ್ ಸ್ಪಾಟ್ಗಳಲ್ಲಿ ಇಬ್ಬರೇ ಇರೋದಕ್ಕೆ ಶುರು ಮಾಡಿದ್ರು. ಆದರೆ ಏನು ಮಾಡೋದು, ಅದಾಗಲೇ ಅಮಿತಾಬ್ ಅವರಿಗೆ ಮದುವೆ ಆಗಿ ಮಕ್ಕಳಿದ್ರು. ಆದರೂ ಅಮಿತಾಬ್ ಅವರ ಮನಸ್ಸು ಎರಡನೇ ಬಾರಿ ಸೋತು ಬಿಟ್ಟಿತ್ತು. ಅದು ರೇಖಾರಿಗೆ. ರೇಖಾ ಇಂದು ಕೂಡ ಒಂಟಿಯಾಗಿಯೇ ಬದುಕು ಸವಿಸ್ತಾ ಇದ್ದಾರೆ. ಆ ಒಂಟಿತನಕ್ಕೆ ಕಾರಣವೇ ಅವರ ಭಗ್ನ ಪ್ರೀತಿ ಅನ್ನೋದು ಅವರನ್ನ ಹತ್ತಿರದಿಂದ ಬಲ್ಲವರ ಮಾತು. ಅಷ್ಟಕ್ಕೂ ರೇಖಾ ಹಿನ್ನೆಲೆ ಏನು, ಅವರ ದುರಂತಮಯ ಕಥೆ ಆದ್ರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನೋಡೋದಕ್ಕೆ ಹೋಮ್ಲಿ ಲುಕ್, ಮುಖದಲ್ಲೇ ಮಾದಕತೆ ತುಂಬಿಕೊಂಡಿರುವಂತಹ ಅವರ ಸೌಂದರ್ಯ ಎಂಥವರನ್ನಾದರೂ ಅಂದಿನ ಕಾಲಕ್ಕೆ ಆಕರ್ಷಿಸ್ತಾ ಇತ್ತು. ರೇಖಾ ಜನಿಸಿದ್ದು ಅಕ್ಟೋಬರ್ 10, 1954ರಂದು ಚೆನ್ನೈನಲ್ಲಿ. 72 ವರ್ಷ ವಯಸ್ಸಿನಲ್ಲೂ ರೇಖಾ ಅದೇ ಮೈಕಟ್ಟನ್ನ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಇಂದಿಗೂ ರೇಖಾ ಅವರ ಚಾರ್ಮ್ ಅದೆಷ್ಟಿದೆ ಅಂದ್ರೆ, ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದ್ರೆ ಆ ಶೋ ಅದ್ದೂರಿಯಾಗಿ ನೆರವೇರುತ್ತೆ ಅನ್ನೋದು ಬಾಲಿವುಡ್ ಅಭಿಪ್ರಾಯ. ಅವರ ಸೌಂದರ್ಯವು ಇತರೆ ನಟಿಯರ ಹೊಳಪನ್ನ ಇನ್ನೂ ಮೀರಿಸುತ್ತದೆ. ರೇಖಾ ಅವರು ಭಾಗವಹಿಸುವ ಯಾವುದೇ ಕಾರ್ಯಕ್ರಮ ಅಥವಾ ಪಾರ್ಟಿ ಅಂದ್ರೆ ಅದೊಂದು ಗ್ಲಾಮರ್ ನೀಡುತ್ತೆ. ಅವರು ಕ್ಯಾಮ್ರಾ ಮುಂದೆ ಬಂದಾಗ್ಲೆಲ್ಲ ಜನ ಅದೇ ಆಕರ್ಷಣೆಯಲ್ಲಿರ್ತಾರೆ. 70ರ ದಶಕದಲ್ಲಿದ್ದವರಿಗೆ ಇವರೇ ಸೌಂದರ್ಯದ ಗಣಿ. ಹೀಗೆ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ. ಇಷ್ಟೆಲ್ಲ ನೇಮು ಫೇಮು ಗಳಿಸ್ಕೊಂಡ ರೇಖಾ ಅವರು ತಮ್ಮ ಬದುಕಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡ್ರು. ಅದುವೇ ಪ್ರೀತಿ. ಹಣ ಆಸ್ತಿ ಇದ್ರೇನು, ನೆಮ್ಮದಿಲ್ಲದ ಬದುಕು ಎಂಬಂತೆ ಇಂದು ಅಕ್ಷರಶಃ ಒಂಟಿಯಾಗಿದ್ದಾರೆ ರೇಖಾ. ಅಷ್ಟಕ್ಕೂ ಯಾಕೆ ರೇಖಾ ಅವರು ಮದುವೆ ಆಗಲಿಲ್ಲ, ಅವರ ಬದುಕಿನಲ್ಲಾದ ಘಟನೆಗಳು ಯಾವುದು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ರೇಖಾ ಅವರ ನಿಜವಾದ ಹೆಸರು ಬಹುಶಃ ಸಾಕಷ್ಟು ಮಂದಿಗೆ ತಿಳಿದಿಲ್ಲ. ಚಿತ್ರರಂಗಕ್ಕೆ ಬರುವ ಮೊದಲು ರೇಖಾ ಅವರ ಹೆಸರು ಭಾನುರೇಖಾ. ಪ್ರಣಯದ ರಾಜ ಜಮಿನಿ ಗಣೇಶನ್ ಮತ್ತು ನಟಿ ಪುಷ್ಪವಲ್ಲಿ ಅವರ ಮಗಳು. ಆದರೆ ಎಲ್ಲೂ ನನ್ನ ಮಗಳು ಅಂತ ಜಮಿನಿ ಗಣೇಶನ್ ಹೇಳಿಕೆ ನೀಡಿಲ್ಲ. ಒಂದ್ ರೀತಿ ಅತಂತ್ರ ಬದುಕು ರೇಖಾರದ್ದು. ಬಾಲ್ಯದಲ್ಲಿ ರೇಖಾ ಚರ್ಚ್ ಪಾರ್ಕ್ ಕಾನ್ವೆಂಟ್ ಶಾಲೆಯಲ್ಲಿ ವ್ಯಾಸಂಗ ಪೂರೈಸ್ತಾರೆ. ಗೌಪ್ಯವಾಗಿಯೇ ಮಗಳನ್ನ ಇಬ್ಬರು ಸಾಕಿ ಸಲಹುತ್ತಿದ್ರು. ತಂದೆ ಗಣೇಶನ್ ದಕ್ಷಿಣ ಭಾರತದ ಖ್ಯಾತ ನಟರಾಗಿದ್ರೆ ತಾಯಿ ಕೂಡ ಅಂದಿನ ಕಾಲಕ್ಕೆ ಫೇಮಸ್ ನಟಿಯೇ. ಇದು ರೇಖಾ ಅವರಿಗೆ ತಮ್ಮ ಪೋಷಕರಂತೆ ಸೂಪರ್ ಸ್ಟಾರ್ ಆಗ್ಬೇಕು ಅನ್ನೋ ಪ್ರೇರಣೆ ನೀಡಿತು. ಆರಂಭದಲ್ಲಿ ರೇಖಾ ತುಂಬಾ ಮೇಧಾವಿ ಹುಡುಗಿ. ಆದರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಹಾಗಾಗಿ ಶಿಕ್ಷಣವನ್ನ ಮೊಟಕುಗೊಳಿಸಬೇಕಾಯಿತು. ರೇಖಾ ಅವರ ತಾಯಿ ಪುಷ್ಪವಲ್ಲಿ ರೇಖಾ ಚಿಕ್ಕವರಿದ್ದಾಗಲೇ ಸಾಕಷ್ಟು ತೊಂದರೆ ಹಾಗೂ ಸಮಸ್ಯೆಗಳನ್ನ ಎದುರಿಸಿದ್ರು. ಇರೋದಕ್ಕೆ ಸ್ವಂತ ಸೂರಿರಲಿಲ್ಲ. ಇತ್ತ ಕಡೆ ಅಪ್ಪನಾದ ಗಣೇಶನ್ ಕೂಡ ಕೈಬಿಟ್ರು. ಅಮ್ಮ ಮಗಳು ಇಬ್ಬರೇ ತಬ್ಬಲಿಗಳಾಗ್ಬಿಟ್ರು. ಹೀಗಾಗಿ ರೇಖಾ 16ನೇ ವಯಸ್ಸಿನಲ್ಲಿ ಓದೋದನ್ನೇ ಬಿಟ್ಟು ಸಿನಿಮಾದತ್ತ ಅವಕಾಶಗಳಿಗಾಗಿ ಮುಖ ಮಾಡಿದ್ರು. 1966ರಲ್ಲಿ ಬಿಡುಗಡೆಯಾದ ತಮಿಳು ಚಿತ್ರ ರಘುರ ರತ್ಲಂ ಮೂಲಕ ಬಾಲನಟಿಯಾಗಿ ರೇಖಾ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸ್ತಾರೆ. ಇದಾದ ನಂತರ ಕನ್ನಡ ಚಿತ್ರವೊಂದರಲ್ಲಿ ಪ್ರಮುಖ ನಟಿಯಾಗಿ ನಟಿಸುವ ಅವಕಾಶ ಸಿಗುತ್ತೆ.
ಆಪರೇಷನ್ ಜಾಕ್ಪಾಟ್, CID 999 ಚಿತ್ರದಲ್ಲಿ ರಾಜ್ಕುಮಾರ್ ಅವರೊಂದಿಗೆ ರೇಖಾ ನಟಿಸಿದ್ದ ಹೆಗ್ಗಳಿಕೆ ಇದೆ. ಈ ಚಿತ್ರದಲ್ಲಿ ರೇಖಾ ಅವರ ಅಭಿನಯಕ್ಕೆ ಹೆಚ್ಚು ಪ್ರಶಂಸೆ ಸಿಕ್ತು. ಇಲ್ಲಿಂದಲೇ ರೇಖಾ ಹಿಂದಿರುಗಿ ನೋಡಿದ್ದೇ ಇಲ್ಲ, ಸೀದಾ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ರು. 1970ರ ಸಾವನ್ ಬದೋನ್ ಚಿತ್ರದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ರು. ಈ ಚಿತ್ರ ರಾತ್ರೋರಾತ್ರಿ ಬಾಕ್ಸ್ ಆಫೀಸ್ ಲೂಟಿ ಮಾಡಿತು. ಒಂದು ರಾತ್ರಿಯಲ್ಲೇ ರೇಖಾ ಬೇಡಿಕೆಯ ನಟಿಯಾಗಿ ಬದಲಾಗ್ಬಿಟ್ರು. 1976ರಲ್ಲಿ ತೆರೆಕಂಡ ಅಂಜಾನೆ ಸಿನಿಮಾ ರೇಖಾರಿಗೆ ಐಡೆಂಟಿಟಿ ತಂದುಕೊಡ್ತು. ಇದರಲ್ಲಿ ಅಮಿತಾಬ್ ಬಚ್ಚನ್ ಅವರೊಂದಿಗೆ ನಟಿಸ್ತಾರೆ. ಈ ಇಬ್ಬರ ಕೆಮಿಸ್ಟ್ರಿಗೆ ಬಾಲಿವುಡ್ ಮಂದಿ ಹುಚ್ಚೆದ್ದು ಕುಣಿದು ಬಿಟ್ಟಿದ್ರು. ರೇಖಾರಿಗೆ ಅಮಿತಾಬ್ ಒಳ್ಳೆ ಜೋಡಿ ಅಂತೆಲ್ಲ ಮಾತನಾಡ್ಕೊಳ್ಳೋಕೆ ಶುರುವಾಯಿತು. ಇದರ ನಂತರ ರೇಖಾ ಖೂನ್ ಬಾರಿ ಮಾಂಗ್, ಮುಖದ್ದರ್ ಕಾ ಸಿಕಂದರ್, ಮಿಸ್ಟರ್ ನಟ್ವರ್ಲಾಲ್, ಸುಹಾಗ್, ಜುದಾಯ್, ಕಾಮಸೂತ್, ಎ ಟೇಲ್ ಆಫ್ ಲವ್, ಸಿನ್ಸಿಲಾ, ಖಿಲಾಡಿಯೋಂ ಕಾ ಖಿಲಾಡಿ, ಬಿವಿ ಹೋತೋ ಐಸಿ ಮತ್ತು ರಾಮ್ ಬಲ್ರಾಮ್ ಸೇರಿದಂತೆ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನ ಬಾಲಿವುಡ್ಗೆ ನೀಡಿದ್ರು. ಈ ಚಿತ್ರಗಳ ಮೂಲಕ ರೇಖಾ ತಾನೊಬ್ಬ ಬಹುಮುಖ ನಟಿ ಎಂದು ಸಾಬೀತುಪಡಿಸಿದ್ರು. ರೇಖಾ ತಮ್ಮ 50 ವರ್ಷಗಳ ವೃತ್ತಿ ಜೀವನದಲ್ಲಿ 180ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ತಮ್ಮ ಜೀವಮಾನ ಸಾಧನೆಗೆ ಹಲವು ಪ್ರಶಸ್ತಿಗಳು ಕೂಡ ಸಂದಿವೆ. ರೇಖಾ ಸಿನಿ ರಂಗದಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೋ ಅವರ ವೈಯಕ್ತಿಕ ಜೀವನವೂ ಅಷ್ಟೇ ಸಂಕಷ್ಟಕ್ಕೆ ಸಿಲುಕಿದೆ. ರೇಖಾ ಹಲವು ಬಾರಿ ಪ್ರೀತಿಯಲ್ಲಿ ಸಿಲುಕಿದ್ದಾರೆ. ಆದರೆ ಯಾವಾಗಲೂ ಅದರಿಂದ ದೊರಕಿದ್ದು ಬರೀ ಮೋಸ, ವಂಚನೆ. ಇದರಿಂದಾಗಿ ಯಾರ ಸಹವಾಸವೂ ಬೇಡ ಅಂತ ಒಂಟಿಯಾಗಿಯೇ ಬದುಕನ್ನ ಸವಿಸುತ್ತಿದ್ದಾರೆ. ರೇಖಾ ಪೀಕ್ನಲ್ಲಿದ್ದ ಅವಧಿಯಲ್ಲಿ ರೇಖಾ ಹೆಸರು ಹಲವಾರು ಬಾಲಿವುಡ್ ನಟರೊಂದಿಗೆ ತಳುಕು ಹಾಕಿಕೊಂಡಿತ್ತು. ಅದರಲ್ಲೂ ಅಮಿತಾಬ್ ಬಚ್ಚನ್, ರೇಖಾ ಮೋಜು ಮಸ್ತಿ ಮಾಡಿದ ಕಥೆಗಳೆಲ್ಲವೂ ಬಹಿರಂಗವಾಗಿದ್ವು. ರೇಖಾರನ್ನ ಮನೆಗೆ ಕರೆಸಿ ಆತಿಥ್ಯ ಮಾಡಿ ಮುಖಕ್ಕೆ ಉಗಿದು ಅವಮಾನಿಸಿ ಕಳಿಸಿದ್ರು ಅಮಿತಾಬ್ ಪತ್ನಿ ಜಯಾ ಬಚ್ಚನ್. ಕೇವಲ ಪ್ರೀತಿಗಾಗಿ ಹಂಬಲಿಸಿದ ನಟಿಗೆ ಎಲ್ಲೂ ಪರಿಶುದ್ಧವಾದ ಪ್ರೀತಿ ಸಿಗಲೇ ಇಲ್ಲ. ಇಷ್ಟೆಲ್ಲ ನೋವಿನ ಮಧ್ಯೆಯೂ ನೆಮ್ಮದಿ ಹುಡುಕುತ್ತಾ ಒಬ್ಬಂಟಿ ಜೀವನ ಬೇಡ ಅಂತ 1990ರಲ್ಲಿ ಉದ್ಯಮಿ ಮುಕೇಶ್ ಅಗರ್ವಾಲ್ ಎಂಬಾತನನ್ನ ವಿವಾಹವಾದ್ರು. ಆದರೆ ಆ ದಾಂಪತ್ಯ ಸುಖ ಹೆಚ್ಚು ಕಾಲ ಉಳಿಯಲಿಲ್ಲ. ಮದುವೆಯಾದ 3 ತಿಂಗಳಿಗೆ ತನ್ನ ಪತಿಯೊಬ್ಬ ಮಾನಸಿಕ ಅಸ್ವಸ್ಥನೆಂಬ ಸಂಗತಿ ಬಯಲಾಯಿತು. ಹಾಗಾಗಿ ಆತನನ್ನು ತೊರೆದು ಏಕಾಂಗಿಯಾಗಿರೋಕೆ ಶುರು ಮಾಡಿದ್ರು. ರೇಖಾ ತನ್ನ ಪತಿಯಿಂದ ದೂರಾದ ನಂತರ ಒಂದು ದಿನ ಅವರ ಬದುಕು ಸಂಪೂರ್ಣವಾಗಿ ಬದಲಾಯಿತು. ಪತಿ ಮುಕೇಶ್ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ. ಈ ಘಟನೆಯ ನಂತರ ಮುಕೇಶ್ ಅವರ ಕುಟುಂಬ ರೇಖಾ ಅವರನ್ನ ನಡತೆಗೆಟ್ಟವಳು, ಅವಳ ಅಕ್ರಮ ಸಂಬಂಧವೇ ನನ್ನ ಮಗನ ಸಾವಿಗೆ ಕಾರಣ ಎಂದು ಆರೋಪ ಮಾಡಿತು. ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ರೇಖಾ ಅವರನ್ನ ಸಾಮಾನ್ಯ ಜನರಿಂದ ಹಿಡಿದು ಬಾಲಿವುಡ್ ಮಂದಿ ನಡತೆಗೆಟ್ಟವಳು ಎಂದು ಕರೆಯೋದಕ್ಕೆ ಶುರು ಮಾಡಿದ್ರು. ಆದರೂ ರೇಖಾ ಧೃತಿಗೆಡಲಿಲ್ಲ. ಅಲ್ಲಿಂದ ರೇಖಾಗೆ ಅವಕಾಶಗಳು ಕಡಿಮೆ ಆದರೂ ಅವರ ಚಾರ್ಮ್ ಕಡಿಮೆ ಆಗಲಿಲ್ಲ. ಯಾವುದಾದ್ರೂ ಕಾರ್ಯಕ್ರಮಕ್ಕೆ ರೇಖಾ ಬರ್ತಾರೆ ಅಂದ್ರೆ ಲಕ್ಷಾಂತರ ಮಂದಿ ಸೇರ್ತಾರೆ ಅನ್ನೋದು ವಿಶೇಷ. ತಮ್ಮ ಹಾವಭಾವ, ಲುಕ್ನಿಂದ ಇಡೀ ಭಾರತದಲ್ಲೇ ಹೆಸರುವಾಸಿಯಾಗಿರುವ ನಟಿಯ ಬದುಕು ಮುಳ್ಳಿನ ಮೇಲೆ ನಡೆದಂತೆ ಇದ್ದುದು ಇಡೀ ಸಿನಿ ರಂಗವೇ ಒಪ್ಪಿಕೊಳ್ಳುತ್ತೆ. ಅಂತೂ 22ರ ಹರಿಯದಲ್ಲೂ ಅದೇ ಧೈರ್ಯದಿಂದ ಬದುಕುತ್ತಿರುವ ಅಮೋಘ ನಟಿ ಜೀವನದಲ್ಲಿ ಪಟ್ಟ ಕಷ್ಟ, ಅನುಭವಿಸಿದ ಅವಮಾನ ಅಷ್ಟಿಷ್ಟಲ್ಲ. ಅಂತೂ ಹುಟ್ಟಿನಿಂದ ಅನಾಥೆಯಾಗಿಯೇ ಬದುಕು ಕಟ್ಕೊಂಡಾಕೆ ಇಳಿ ವಯಸ್ಸಿನಲ್ಲೂ ಅನಾಥೆಯಂತೆಯೇ ಬದುಕು ಸವಿಸುತ್ತಿದ್ದಾರೆ. ಬಾಲ್ಯದಲ್ಲೇ ಪ್ರೀತಿ ವಂಚಿತಳಾದ ರೇಖಾ ಬಯಸಿದ್ದು ಕೇವಲ ಪ್ರೀತಿಗಾಗಿಯೇ, ತನ್ನನ್ನು ಕಾಳಜಿ ಮಾಡುವವರಿಗಾಗಿಯೇ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದ ವಿಚಾರ. ಹಣ, ಆಸ್ತಿ, ಅಂತಸ್ತು ಇದ್ದರೇನು, ಮನಸ್ಸನ್ನ ಅರ್ಥ ಮಾಡಿಕೊಂಡು ಪ್ರೀತಿಸಿದವರು ಇಲ್ಲದ ಬದುಕು ಬದುಕೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.